ಒನ್ ವರ್ಡ್ ಅಥವಾ ಒಂದ್ ಲೈನ್ ಅಲ್ಲಿ ನಿಮ್ಮ ಒಪಿನಿಯನ್ ಹೇಳ್ತಾ ಹೋಗ್ಬೇಕು. ಓಕೆನಾ? ಕಾವ್ಯ ಕಾವು ಅನ್ನಿ, ಅದೇ ಚೆನ್ನಾಗಿ. ಕಾವು ಒಳ್ಳೆ ಹುಡುಗಿ. ಆಮೇಲೆ ಹೆಂಗೆ ಅವಳು ಕೊನೆವರೆಗೂ ಚೇಂಜ್ ಆಗಿಲ್ಲ. ಹೆಂಗಿದ್ರು ಮೊದಲನೇ ದಿನ ಬಂದಾಗ ಹೆಂಗಿದ್ರು ಹಂಗೆ ಇದ್ರು ಕೊನೆವರೆಗೂ. ಇದ್ದದನ್ನ ಇದ್ದಂಗೆ ಹೇಳ್ತಿದ್ರು. ಓಕೆ. ರಕ್ಷಿತಾ ಆದ್ರೆ ಎಲ್ರಿಗೂ ಒಂದ್ ಅಷ್ಟು ಜನಕ್ಕೆ ಇದ್ದದ್ದು ಅಂದ್ರೆ ನಾವು ಜಾಸ್ತಿ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿದ್ದರಿಂದ ಒಂದ್ ತಾಯಿ ಪ್ರತಿರೂಪ ಅಂತ ಹೇಳ್ಬೋದು. ಅವ್ಳು ಕೇರ್ ಮಾಡ್ತಿದ್ದು ಅದೆಲ್ಲ. ರಘುವಣ ಅಣ್ಣ ಒಬ್ಬ ಒಳ್ಳೆ ಗೈಡ್ ಮಾಡ್ತಾರೆ ಗೊತ್ತಾ ಮೇಡಮ್. ಹೋಗ್ ತಲೆ ಬಚ್ಕಬಾ, ಕರೆಕ್ಟ್ ಆಗಿರೋ ಬಟ್ಟೆ ಹಾಕೋ, ಕರೆಕ್ಟ್ ಆಗಿ ಕೂತ್ಕೋ ಅಂತ ಒಬ್ಬ ಅಣ್ಣ ಇದ್ದಿದ್ರೆ ಮನೇಲಿ ಯಾವ ತರ ಇದ್ ಮಾಡ್ತಾರ ಹಂಗೆ. ರಘು ಅದು ಮತ್ತೆ ನಿಮ್ದು ಕಾರ್ಟೂನ್ಗಳು ಸಿಕ್ಕಾಪಟ್ಟೆ ವಿಡಿಯೋಸ್ಗಳು ನೋಡಿದ್ರ? ಹೆಂಗನ್ಸ್ತು? ಅಲ್ಲೂ ಹಾಕಿದ್ರು, ಬಸ್ ಸ್ಟೇಜ್ ಅಲ್ಲೂ ಸುದೀಪ್ ಅಣ್ಣ ವೀಕೆಂಡ್ ಅಲ್ಲಿ ಹಾಕ್ಸಿದ್ರು. ಅದೆಲ್ಲ ನೋಡಿದಾಗ ನನಗೆ ರಘುವಣ್ಣ ನನಗೆ ಮುಂಚೆನೆ ಪರಿಚಯ. ಅಂದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ಒಂದೆರಡು ಎಪಿಸೋಡ್ ಏನೋ ಅಂದ್ರೆ ಅವ್ರ ಜೊತೆ ಮಾಡಿರಲ್ಲ, ಆ ಶೋಲ್ ಇದ್ರು ಅವರು. ನಾನು ಇದ್ದೆ ಆ ಶೋಲೆ. ಅವಾಗ ರಘುವಣ್ಣ ನನಗೆ ಅಷ್ಟು ಕನೆಕ್ಟ್ ಆಗಿರಲಿಲ್ಲ, ಅಷ್ಟು ಪರಿಚಯ ಇರಲಿಲ್ಲ. ಅಂದ್ರೆ ಗೊತ್ತು ರಘುವಣ್ಣ ಅಂತ ಗೊತ್ತಿತ್ತು. ಒಳಗಡೆ ಬಂದ್ಮೇಲೆ ಅದ್ ಹೆಂಗ ಬಾಂಡು ನನ್ಗೆ ದಿಲ್ ಧೈರ್ಯ ಬಂತು ರಘುವಣ್ಣ ನಂಗೆ ಮಾತಾಡ್ಸಕ್ ಗೊತ್ತಾಗ್ಬಿಡ್ತು. ಒಂದ್ 2 ದಿನಕ್ಕೆ ಮೊದಲನೇ ದಿನನೇ ಗೊತ್ತಾಗ್ಬಿಡ್ತು ಅನ್ರಿ. ರಘುವಣ್ಣ ಅವ್ರ ಹಂಗಲ್ಲ ನೋಡು, ಹೊರಗಡೆ ನೋಡುತ್ತಾರಲ್ಲ ಬಾಡಿ ಅದೆಲ್ಲ ನೋಡ್ಬಿಟ್ಟು ಯಾಮಾರೋದಲ್ಲ. ರಘುವಣ್ಣ ಆಕ್ಚುಲಿ ಫ್ರೆಂಡ್ಲಿ ರಘುವಣ್ಣ ಅಂತ ಗೊತ್ತಾಗ್ಬಿಡ್ತು ನನಗೆ. ಅದು ನನಗೆ ಪ್ಲಸ್ ಆಗ್ಬಿಡ್ತು. ಮುಂಚೆ ಪರಿಚಯ ಇದ್ದಿದ್ರಿಂದ ಪ್ಲಸ್ ಆಗ್ಬಿಡ್ತು. ಖುಷಿ ಆಯ್ತದೆ ಮೇಡಮ್ ಆ ಕಾರ್ಟೂನ್ ಅದೆಲ್ಲ ನೋಡಿದಾಗ. ನಿಮ್ಮ ನೆಚ್ಚಿನ ಅಶ್ವಿನಿ ಅವರು? ನೆಚ್ಚಿನ ಅಶ್ವಿನಿ ಅವರು ಒಂದು ಅತ್ತೆ ಮಗಳು, ಅದು ಮಾವನ ಮಗಳು. ಆತರ ಪ್ರೀತಿನೂ ಜಾಸ್ತಿ, ಕೋಪನೂ ಜಾಸ್ತಿ, ದ್ವೇಷನೂ ಜಾಸ್ತಿ ತರ ಆಗ್ಬಿಟ್ಟಿದೆ ಸದ್ಯಕ್ಕೆ ಸಿಚುವೇಶನ್. ನೀವು ಕಾಲ್ ಮಾಡಿ ಕೇಳಿಲ್ವಾ ಯಾಕೆ ನನ್ ಬಗ್ಗೆ ಹಂಗ್ ಮಾತಾಡ್ತಿದ್ದೀರಾ ಅಂತ? ಇಲ್ಲ ಮೇಡಮ್, ಮಾಡ್ತೀನಿ. ಓಕೆ. ಧನುಷ್ ಅಣ್ಣ ಅಂದ್ರೆ ಕೆಲವೊಂದು ಈಗ ಧನುಷ್ ಅಣ್ಣ ಹೆಂಗೆ ಅಂದ್ರೆ ಯಾರಿಗೆ ಏನ್ ಅಂದ್ಬಿಟ್ರು ಏನ್ ಅಲ್ಟ್ ಮಾಡ್ಕೊಬಿಟ್ಟಾರೋ ಏನಾಗ್ಬಿಡ್ತದೋ ಆತರನೇ ಯಾರಿಗೂ ಅಲ್ಟ್ ಮಾಡೋದು. ಆದ್ರೆ ಅವ್ರ ಪರ್ಸನಾಲಿಟಿನ ಹಂಗೆ ಇದ್ದದ್ದು. ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಯಾರಿಗೂ ಅಲ್ಟ್ ಮಾಡ್ತಿರ್ಲಿಲ್ಲ. ಒಳ್ಳೆ ವ್ಯಕ್ತಿ. ಡಾಗ್ ಸತೀಶ್ ಅಣ್ಣ ಒಂದು ಹ್ಯಾಂಡ್ಸಮ್ ಸೂಪರ್ ಗಾಯ್. ರಾಶಿಕಾ ಬೇಗ ಕೋಪ ಮಾಡ್ಬಿಡ್ಬೋದು. ರಾಶಿಕನ್ನ ಬೇಗ ಕೋಪ ಮಾಡ್ಕೊತಾಳೆ. ಕೋಪಿ ಅಂದ್ರೆ ಸಡನ್ ಆಗಿ ರಾಶಿಕನ್ನು ಕೋಪ ಮಾಡಕ್ ಹೆಂಗೆ ಅಂದ್ರೆ ಸಡನ್ ಆಗಿ ಕೋಪ ಮಾಡಿಸ್ಬಿಡ್ಬೋದು. ಅವಳಿಗೆ ಏನಾರೋ ಒಂದು ಟ್ರಿಗರ್ ಪಾಯಿಂಟ್ ಏನಾರೋ ಒಂದು ಹೇಳ್ಬಿಟ್ರೆ ಗೊತ್ತಿರ್ತದಲ್ಲ, ಅದ್ ಹೇಳ್ಬಿಟ್ರೆ ಸಡನ್ ಆಗಿ ಕೋಪ ಮಾಡ್ಕೊಂಡು ನನಗೆ ಅವಳಿಗೆ ಗೊತ್ತಿರ್ತದ ಟ್ರಿಗರ್ ಮಾಡೋಕೆ ನನ್ಗೆ ಇದು ಮಾಡ್ತಾ ಇರೋದಂತ. ಅದಾದ್ಮೇಲೆ ಅವಳು ಆಮೇಲೆ ಸುಮ್ಮನಾಗ್ಬಿಡ್ತಾಳೆ. ತಿರ್ಗಾ ಅದನ್ನೆಲ್ಲ ಬಿಟ್ಟು ಮಾತಾಡ್ಸ್ಕೊಬತ್ತಾಳೆ. ಈಗ ಎಷ್ಟೇ ಜಗಳ ಆಗಿದ್ರು ತಿರ್ಗಿ ಹೋಗಿ ಮಾತಾಡಿಸ್ತಾಳೆ. ಅದಿಷ್ಟ ರಾಶಿಕ್. ಸ್ಪಂದನ ಕಳೆಪುಟಿ. ಸೂರಜ್ ಅಣ್ಣ ಭೋಜನ ಹೆಂಗೆ ಅಂದ್ರೆ ಅವ್ನು ಯಾರನ್ನು ನನ್ನಿಂದ ಇವರಿಂದ ನನ್ನ ಆಟ ಹಾಳಾಯ್ತದೆ, ಇಲ್ಲ ಇವರಿಂದ ನನಗೆ ಇದಾಯ್ತದೆ ಅಂತ ಯಾರ ಮೇಲೂ ಇದು ಮಾಡ್ತಿರ್ಲ ಅವರು. ಈಗ ನಾನು ಏನಾದ್ರೂ ಇಲ್ಲಿ ತಪ್ಪಾಗಿ ಆಡ್ತಾ ಇದ್ದೀನಿ ಅಥವಾ ನಾನು ಏನಾದ್ರು ನಾಮಿನೇಷನ್ ಆಯ್ತಾ ಇದ್ದೀನಿ, ಇಲ್ಲ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಂದ್ರೆ ಅದಕ್ಕೆ ನಾನೇ ಕಾರಣ ಆಗಿರ್ತೀನಿ, ಯಾರು ಅಲ್ಲ ಅಂತ. ಹಾಗೆ ಅದು ಬೇಕಲ್ಲ ಮೇಡಮ್. ಅದು ಧ್ರುವಂತ್ ದೇವತಾ ಮನುಷ್ಯ ಅಂದ್ರೆ ಡಿಸಿಪ್ಲಿನ್ ಧ್ರುವಂತ್ ಅಣ್ಣ ಅವರು. ಹೊರಗಡೆ ಬಂದ್ಮೇಲೆ ಯಾಕೆ ನಿಮ್ ಬಗ್ಗೆ ಅಷ್ಟು ಮಾತಾಡ್ತಿದ್ದಾರೆ ಅನ್ಸಲ್ವಾ? ಏನು ಪ್ರಶ್ನೆ ಎಲ್ಲ ಕೇಳ್ತಾ ಇದಾರೆ ನಿಮ್ಗೆ, ನಿಮ್ ಕಾಮಿಡಿ ಬಗ್ಗೆನೂ ಕೆಲವೊಂದು ಕ್ವಶನ್ಸ್ ಎತ್ತಿದ್ದಾರೆ. ಅದೇ ಒಂದ್ಸ ಅಶ್ವಿನಿ ಅವ್ರು ಏನ್ ಹೇಳಿದ್ರು ಅದೇ ತರಾನೇ ನಮ್ನೆಲ್ಲ ಗೇಲಿ ಮಾಡ್ದ ಗಿಲ್ಲಿ. ಧ್ರುವಣ್ಣ ಅದನ್ನ ನೋಡಿಲ್ಲ, ಅಶ್ವಿನಿ ಮೇಡಮ್ ಮಾತಾಡಿದ್ ನೋಡಿದೆ, ಧ್ರುವಣ್ಣ ಮಾತಾಡಿದ್ ನೋಡಿಲ್ಲ ಮೇಡಮ್. ಅದೇ ನನಗೆ ಗೊತ್ತಾಯ್ತಿಲ್ಲ ಮೇಡಮ್. ಅವರೇ ಹೇಳ್ತಿದ್ರು ಮೇಡಮ್ ಒಳಗಡೆ ಇದ್ದಾಗ ಇದೆಲ್ಲ ಗೇಮು. ಅವರು ಗಿಲ್ಲು ಅಂತ ಕರೀರು, ಪಟೇಲ್ ರೈ ಅಂತ ಕರೀರು, ಯಾರೋ ನಮ್ಮ ಧ್ರುವಣ್ಣ. ಒಳಗಡೆ ಇದ್ದಾಗ ಅವರು ಹೊರಗಡೆ ಹೋದ್ಮೇಲೆ ಹಂಗೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಗಿಲ್ಲು ಇದೆಲ್ಲ ಶೋ ಅಷ್ಟೇ, ಆಚೆ ಬನ್ನಿಗಿಲು ಒಂದ್ ದಿನ ಎಲ್ಲ ಸೇರೋಣ ಹಂಗೆಲ್ಲಾ ಮಾತಾಡ್ತಿದ್ರು. ಹಿಂಗೆ ಏನಿದೆ ಗೊತ್ತಿಲ್ಲ ಮೇಡಮ್. ಆ ಟೈಮಲ್ಲಿ ಏನ್ ಅರ್ಟ್ ಆಗೈತೋ ಏನಾಗಾಯ್ತೋ ಏನ್ ಬೇಜಾರಾಗಾಯ್ತೋ ಗೊತ್ತಿಲ್ಲ. ಸಿಕ್ತಾಗ ಒಂದು ಬಿಡು ಮಾಡ್ಕೊಂಡು ಏನೇನ್ ಎತ್ತ ಅಂತ ಮಾತಾಡಿಸ್ಬೇಕು. ಮಲ್ಲಮ್ಮ ಸಖತ್. ಈಗ ನಮ್ಮ ದೊಡ್ಡವನೋ ಚಿಕ್ಕವನೋ ನಮ್ಮ ಅಜ್ಜಿನೋ ನಮ್ಮ ಅವ್ವನೋ ಸೇಮ್ ಆ ಇನೋಸೆನ್ಸು ಅದೆಲ್ಲ ನೋಡಿದಾಗ ಅವರೇ ಕಾಣಿಸ್ತಾರೆ ಮೇಡಮ್ ಅದರಲ್ಲಿ. ಓಕೆ, ಒಂದು ಸರ್ಪ್ರೈಸ್ ಕಾಲ್ ಮಾಡ್ತಾ ಇದ್ದೀನಿ, ನೋಡೋಣ ಪಿಕ್ ಮಾಡ್ತಾರ ಅಂತ. ಸರ್ಪ್ರೈಸ್ ಕಾಲ ನೋಡೋಣ ಇರಿ. ಅವ್ರ ಹತ್ರ ಒಂದು ಪ್ರಶ್ನೆ ಕೇಳೋದಿತ್ತು ನಿಮ್ಮ ಬಗ್ಗೆ. ಓಕೆ, ಯಾರು ತೋರಿಸಿ ಇರಿ. ಅಯ್ಯೋ, ಸರ್ಪ್ರೈಸ್ ಅಂದ್ರೆ ಬೇಗ ಪಿಕ್ ಮಾಡ್ತಿಲ್ಲ. ಓಕೆ, ಲವ್ ಲೆಟರ್ ಎಷ್ಟು ಬರ್ದಿದ್ದೀರಾ? ಯಾರಿಗೆ ಹುಡುಗಿರಿಗೆ? ಮತ್ತೆ ಲವ್ ಲೆಟರ್ ಬರ್ದಿಲ್ಲ, ಲೀವ್ ಲೆಟರ್ ಬರ್ದಿದ್ದೀನಿ ಅಷ್ಟೇ ಸ್ಕೂಲಲ್ಲಿ. ಬರವಣಿಗೆಯಲ್ಲಿ ತುಂಬಾ ಫೇಮಸ್ ಅಂತಲ್ಲ ನೀವು, ಕತೆ ಕವನ ಅದೆಲ್ಲ ಬರ್ದಿದ್ದೆ.
ಒಂದ್ ಟೈಮಲ್ಲಿ. ಬರ್ಸಿಲ್ವಾ ಬೇರೆ ಹುಡುಗರು ಅಟ್ಲೀಸ್ಟ್ ನನ್ ಡೌಗೆ ಒಂದ್ ಲವ್ ಲೆಟರ್ ಬರ್ಕೊಡು ಒಂದ್ ಗಿಲ್ಲಿ ಅಂತ? ಅದೆಲ್ಲ ಬರ್ಕೊಡ್ತಿರಲ್ಲ ಮೇಡಮ್, ನಮ್ ಜೊತೆಲಿ ಇದ್ದವೆಲ್ಲ ಲವ್ ಲೆಟರ್ ಬರ್ಕೊಂಡು ಅದೆಲ್ಲ ಇಲ್ಲ. ಇಷ್ಟಾದ್ರೂ ಡೈರೆಕ್ಟ್ ಆಗಿ ಹೇಳ್ಬಿಡುರು. ಈಗ ನಾನ್ ರೇಗಿಸ್ಬಿಡುದು ಆ ತರ ಇದ್ದವ್ರು. ಈ ಲವ್ ಲೆಟರ್ ಬರ್ದು ನಾಚ್ಕೋದು ಅವೆಲ್ಲ ಇಲ್ಲ. ನಮ್ ಫ್ರೆಂಡ್ಸ್ ನಮ್ ಜೊತೆ ಇದ್ದವರೆಲ್ಲ ಏನಿದ್ರು ಡೈರೆಕ್ಟ್ ಆಗಿ ಹೇಳ್ಬಿಡ್ರು. ಇಷ್ಟ ಇಲ್ಲ ಅಂದ್ರೆ ನಡಿ ಆಯ್ತು ಅಂದ್ಬಿಟ್ಟು ಹೊರಡ್ತಾ ಇರೋದೆ. ಇಷ್ಟ ಅಂದ್ರೆ ಸರಿ ನೀನು ನನಗೆ ಇಷ್ಟ ಅಂದ್ಬಿಟ್ಟು ಕಂಟಿನ್ಯೂ ಮಾಡ್ರು. ಆ ತರ ಇದ್ದವ್ರು. ಯಾಕೆ ನಿಮ್ಗೆ ಅಳು ಬರಲ್ಲ ಅಂತಲ್ಲ? ಅದು ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಯಾವಾಗ ಲಾಸ್ಟ್ ಅದೇ ಟಚ್ ಔಟ್ ಮಾಡ್ಕೊತಾ ಇರ್ತೀನಿ. ಟಚ್ ಪ್ಲಾಸ್ಟಿಕ್ ಮಾಡ್ಕೋಬೇಕೀಗ. ಹತ್ತಿದ್ ಯಾವಾಗ ಲಾಸ್ಟ್ ನೆನ್ಪಿದ್ಯಾ? ಅದೇ ನಮ್ಮ ಅಕ್ಕ ಅವ್ರದ್ದು ಮದುವೆ ಆಗ್ಬೇಕಾದ್ರೆ ಅದೇ ಲಾಸ್ಟ್ ಅನ್ಸುತ್ತೆ. ನಾನು ಬುದ್ಧಿ ಕಂಡಿಂದ ಅದೇ ಫಸ್ಟ್ ಅದೇ ಲಾಸ್ಟ್ ಅನ್ಸುತ್ತೆ. ಅಂದ್ರೆ ಆ ಇದ್ರಲ್ಲಿ ಗೊತ್ತಿಲ್ಲ ಮೇಡಮ್. ಈಗ ಎಲ್ರು ಹಿಂಗ್ ಕೇಳ್ತಾ ಇದೀರಿ ಅಂದ್ರೆ ಅದು ಯಾವ್ದೋ ಒಂದ್ ಟೈಮಲ್ಲಿ ಬರ್ಬೋದೇನೋ ಅಂತ. ಈಗ ಯಾವಾಗ ಡೈರೆಕ್ಷನ್ ಎಲ್ಲ ಯಾವಾಗ? ಅದೇ ಈ ಪ್ರೊಸೆಸ್ ಅಲ್ಲಿ ಅದು ಸೇರ್ಕೊಂಡೈತೆ. ಆಕ್ಟಿಂಗ್ ಮಾಡ್ಬೇಕಾ, ಡೈರೆಕ್ಷನ್ ಮಾಡ್ಬೇಕಾ, ಸಿನಿಮಾ ಫೀಲ್ಡ್ ಹೋಗ್ಬೇಕಾ, ಇದೇ ಫೀಲ್ಡ್ ಅಲ್ಲಿ ಕಂಟಿನ್ಯೂ ಆಗಲ್ಲ, ಇನ್ ಏನ್ ಮಾಡ್ಲಿ, ಇದೇ ಟೈಮ್ ಕೂಡ ಬರ್ಬೇಕಲ್ಲ ಮೇಡಮ್. ಈಗ ಡೈರೆಕ್ಷನ್ ಅಂದ್ರೆ ಅಷ್ಟು ಸುಲಭನೇ ಅಲ್ವಲ್ಲ. ಒಂದಷ್ಟು ದಿನ ಅದೇ ಒಂದ್ 100-150 ಜನ ಹ್ಯಾಂಡಲ್ ಮಾಡ್ಬೇಕು ಸೆಟ್ ಅಲ್ಲಿ. ಆಮೇಲೆ ಅಷ್ಟು ಅದಕ್ಕೆಲ್ಲ ಟೈಮ್ ಹಿಡಿತದಲ್ವ ಮೇಡಮ್. ಈಗ ಆ ಪ್ರೊಸೆಸ್ ಎಲ್ಲ ಡೈರೆಕ್ಷನ್ ಅವನೇ ತರ ಮೇಯ್ನು ಒಂದು ಸಿನಿಮಾಗೆ ಡೈರೆಕ್ಟ್ರು. ಅದಕ್ಕೆ ಫಿಕ್ಸ್ ಆಗ್ಬೇಕು ಫಸ್ಟ್. ಎಲ್ಲ ಬಿಟ್ಟು ಕೂತ್ಕೊಂಡು ಬರೆದು ರೆಡಿಯಾಗಿ ಅದೆಲ್ಲ ತುಂಬಾ ನೋಡ್ಬೇಕು ಮೇಡಮ್. ಟೈಮ್ ಎಲ್ಲ ಹೆಂಗ್ ಕೂಡ ಬರ್ತದೆ ಅಂತ. ಈಗ ಕನ್ನಡ ಬರೆಯಕ್ ಬರುತ್ತಾ ಗಿಲ್ಲಿಗ್ ಸರಿಯಾಗಿ? ಬರ್ತದೆ. ಮತ್ತೆ ಯಾಕೆ ಅಶ್ವಿನಿ ಅವ್ರ ಹಂಗಂದ್ರು? ಸರಿಯಾಗಿ ಬರೀಕ್ ಬಂದಿದ್ರು ಬರಿತೀನಿ ಮೇಡಮ್, ಬರಿತೀನಿ. ಈಗ ನಾನಲ್ಲ, ನಂದೇನ್ ತಪ್ಪಿಲ್ಲ, ನಾನ್ ಕನ್ನಡ ಬರ್ದಿದ್ದು, ಗಿಲ್ಲಿನೇ ಬರ್ದಿದ್ದು, ಅವನ್ಗೆ ಕನ್ನಡ ಬರಲ್ಲ ಅಂತಂದ್ರಲ್ಲ ಮೇಡಮ್. ಅವರು ಛಲಗಾರ್ತಿ ಅಂತ ಬರ್ದಿದ್ರು. ನಾನ್ ನೋಡಿದ್ದು ಛಲಗಾರ್ತಿ, ಅರ್ಕಾವತ್ ಕೊಡೋದು. ಛಲಗಾರ್ತಿ ಅಲ್ವಾ? ತಿ ಆದ್ಮೇಲೆ ಬರ್ಬೇಕು ಅರ್ಕಾವತ್ತು, ಸರಿಯಾ? ಗಾ ಆದ್ಮೇಲೆ ಬರ್ದಿದ್ದು ಅವರು. ನಾನು ಅದನ್ನ ಮಾತ್ರ ನೋಡಿದೆ. ನಾನೇನ್ ಮಾಡಿದೆ, ಅದ್ ಹಂಗೆಲ್ಲ ಕೊಡ್ರಿ ಅನ್ಬಿಟ್ಟು ಆ ಅರ್ಕಾವತ್ನ ಸರಿ ಮಾಡಿದೆ. ಬಟ್ ಈಗ ಅವರು ಕನ್ನಡದವ್ರೆ ಅಂದ್ರೆ ಗೊತ್ತಿದ್ರಿಂದ ಅವರು ಕರೆಕ್ಷನ್ ಮಾಡ್ಬೋದಿತ್ತು. ಯಾಕಂದ್ರೆ ಅವ್ರದಲ್ಲ ಬೋರ್ಡ್, ಅದು ಅವ್ರು ಬರ್ಕೋಬೋದಿತ್ತು ಅಟ್ಲೀಸ್ಟ್ ಅಂತ ಅನ್ಸುತ್ತೆ. ಸೊ ಒಂದ್ ಹ್ಯಾಂಗ್ ಓವರ್ ಇದೆಲ್ಲ ಇನ್ನು ನಿದ್ದೆ ಎಲ್ಲ ಸರಿಯಾಗಿ ಆಗ್ತಾ ಇದೆಯಾ? ಸ್ಟ್ರೆಸ್ಫುಲ್ ಲೈಫ್ ಇದೆಯಾ? ಊಟ ತಿಂಡಿ ಎಲ್ಲ ಸರಿಯಾಗಿ? ಯಾವ್ದು ಕರೆಕ್ಟ್ ಆಗಿ ಆಯ್ತಿಲ್ಲ, ಯಾವ್ದು ಕರೆಕ್ಟ್ ಆಗಿ ಆಯ್ತಿಲ್ಲ. ಎಲ್ಲಿ ಹೋದ್ರು ಜನ ಬರ್ತಾರಲ್ಲ? ಹ್ಞೂ ಮೇಡಮ್, ಅದು ಸಖತ್ ಖುಷಿ ಆಯ್ತದ. ಅಷ್ಟು ಪ್ರೀತಿ, ಅಷ್ಟು ಇದು, ಯಪ್ಪ ಸಖತ್. ನನಗೆ ಸಖತ್ತು ಖುಷಿಯಾಗಿದ್ದು. ನೆನ್ನೆ ಒಂದ್ ರೀತಿ ಎಲ್ಲನೂ ಖುಷಿನೇ. ನೆನ್ನೆ ಒಬ್ರು ಹೇಳಿದ್ರು ಮೇಡಮ್, ನಮ್ಮ ಫ್ರೆಂಡು, ಅವ್ರ ಆಫೀಸಲ್ಲಿ ಇದ್ರಂತೆ. ನೈಟು ಏನೋ ಊಟ ಆರ್ಡರ್ ಮಾಡಿದ್ರಂತೆ. ಊಟ ಆರ್ಡರ್ ಮಾಡಿದಾಗ ಅವರು ಊಟ ತಗೋಬತ್ತಾರಲ್ಲ ಡೆಲಿವರಿ ಬಾಯ್, ಅವ್ರು ಬಂದ್ಬಿಟ್ಟು ಕೊಟ್ರಂತೆ. ಕೊಟ್ಬಿಟ್ಟು OTP ಎಲ್ಲ ಕೇಳ್ತಿದ್ರಂತೆ. ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ ಅಂತ ಕೇಳ್ರಂತೆ ಇವ್ರು. ಅವ್ರಿಗೆ ಕೇಳಿದಾಗ ಹ್ಞೂ ನೋಡ್ತೀನಿ. ಯಾರಿಗೆ ಓಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಓಟ್ ಎಲ್ಲ ಮಾಡಲ್ಲ ನೋಡ್ತೀನಿ ಅನ್ನೋದು. ಇಲ್ಲ ಗಿಲ್ಲಿಗೆ ಓಟ್ ಮಾಡಿ ನೀವು. ಸರಿನಪ್ಪ ಆಯ್ತು ಮಾಡ್ತೀನಿ ಅಂತಂದ್ರಂತೆ. ಇಲ್ಲ ಈಗಲೇ ಫೋನ್ ಓಪನ್ ಮಾಡಿ ಮಾಡಿದ್ರೆ ಹೋಗುದು ನಾನಂತೂ. ಅಷ್ಟು ಪ್ರೀತಿ, ಅಷ್ಟು ಇದು. ಅವ್ರು ಹೇಳ್ತಾ ಇದ್ರೆ ನನಗೆ ಹೆಂಗ್ ಅನಿಸ್ತಿತ್ತು ಅಂದ್ರೆ, ಎಲ್ಲ ಹೆಂಗ್ ಸಾಧ್ಯ ಇದು, ಹೆಂಗೆ ಯಾವ ತರ ಇದು ಅಂತ ಸಖತ್ ಖುಷಿ ಆಗೋಯ್ತು ಮೇಡಮ್ ಅವ್ರ ಹಂಗೆ ಹೇಳಿದಾಗ. ಆಮೇಲೆ ಊರ್ ಕಡೆ ಎಲ್ಲ ನೋಡ್ರಿ, ಈ ಸಂಕ್ರಾಂತಿ ಹಬ್ಬ ಇದ್ರಿಂದ ದನದ ಮೇಲೆಲ್ಲ, ಹಸುಗಳ ಮೇಲೆಲ್ಲ ಚಿತ್ರ ಬರ್ಕೊಂಡು ಫೋಟೋ ಹಾಕೊಂಡು, ಆಮೇಲೆ ಆಟೋದವರು, ಕಾರು ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಗಳು ಅವರೆಲ್ಲ ಹಾಕೊಂಡು ಅಷ್ಟೊಂದ್ ಮೆರೆಸಿದ್ರು ಎಲ್ಲ ಮೇಡಮ್. ಈಗ ಚಿಕ್ಕ ಚಿಕ್ಕ ಮಕ್ಕಳು ಯಾರಿಷ್ಟ ವಿಡಿಯೋ ಎಲ್ಲ ನೋಡಿದ್ರೆ ಯಾರಿಷ್ಟ ಅಂದ್ರೆ ಗಿಲ್ಲಿ ಇಷ್ಟ ಅನ್ನೋದು. ಆಮೇಲೆ ವಯಸ್ಸಾಗಿರೋರು ಅವರೆಲ್ಲ ಹೇಳೋದು. ಅಂದ್ರೆ ಅಜ್ಜ ಅಜ್ಜಿರು, ಮನೆಯವರು ಎಲ್ಲ ಪ್ರತಿಯೊಬ್ರು ಮೇಡಮ್. ಅದೆಲ್ಲ ನೋಡ್ತಾ ಇದ್ರೆ ಯಪ್ಪ ದೇವ್ರೆ, ಇಷ್ಟೊಂದು ಪ್ರೀತಿ ಕೊಟ್ಬಿಟ್ರೆ ಹೆಂಗಪ್ಪ ತಡ್ಕೋದು ಜೀವ, ಜೀರ್ಣ ಆಗ್ತಿಲ್ಲ. ಒಂದೇ ಒಂದು ಹೃದಯ, ಇಷ್ಟೊಂದು ಪ್ರೀತಿ ಕೊಟ್ಬಿಟ್ರೆ ಏನಪ್ಪ ಮಾಡೋದು. ಅದೇ ಅಲ್ಲಿ ಖುಷಿ ಅನ್ನೋದು, ಖುಷಿನೂ ಆಯ್ತದೆ, ಭಯನೂ ಆಯ್ತದೆ, ಎಲ್ಲಿ ಇಡಬಿಟ್ಟನೋ ಏನೋ ಅಂತ. ಸಖತ್ತು ಖುಷಿ ಆಗ್ಬಿಡ್ತು ಮೇಡಮ್ ಅವೆಲ್ಲ ನೋಡ್ತಾ ಇದ್ರೆ.